ಆತ್ಮೀಯರೇ, ಶರಣಾರ್ಥಿ. ನನಗೆ ಸ್ವಲ್ಪ ಸುಮ್ಮನೆ ಕೂತರೆ ಸಾಕು. ಸದಾ ನಾನು ಬ್ಯುಸಿ ಇರ್ತೀನಿ. ಸ್ವಲ್ಪ ಸಮಯ ಸಿಕ್ಕಾಗ ನಾನು ಸುಮ್ಮನೆ ಕೂತಾಗ ಹಲವು ಹಿಂದಿನ ಅಂದರೆ ಇತಿಹಾಸದ ಕಳೆದು ಹೋದ ಗತಜೀವನದ ನೆನಪುಗಳು ಪಕ್ಕನೆ ಹೇಳ್ತಾವೆ. ಅವಾಗ ಏನೇನೋ ನೆನಪಾಗ್ತಾ ಬರ್ತಾವೆ. ಹೀಗೆ ಕೂತಾಗ ಒಂದು ಸಲ ಒಂದು ಹಾಡು ನೆನಪಿಗೆ ಬಂತು ನನಗೆ. ಅಂಕದ ಪರದೆ ಜಾರಿದ ಮೇಲೆ, ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿಹುದೇ, ವಹಿಸಿದ ಪಾತ್ರ ತೀರಿದ ಮೇಲೆ, ವಹಿಸಿದ ಪಾತ್ರ ತೀರಿದ ಮೇಲೆ ರಂಗದ ಮೇಲೆ ನಿಲ್ಲಬಹುದೇ. ಇದು 1985 ಬಿಡುಗಡೆಗೊಂಡಂಥ ಕನ್ನಡ ಚಲನಚಿತ್ರ ಬೆರತು ಜೀವ. ಈ ಚಿತ್ರದ್ದು ತಾರಾಗಣದೊಳಗೆ ಕಲ್ಯಾಣ ಕುಮಾರ, ಜಯಂತಿ, ಬಿ ಸರೋಜಾ ಅದರ ಹಾಡಿದವರು, ಈ ಗೀತೆಯನ್ನು ಹಾಡಿದವರು ಪಿ ಸುಶೀಲಾ. ಪದೇ ಪದೇ ಈ ಗೀತೆ ಕೇಳಿದಾಗ ನಾನೊಂದು ಆಧ್ಯಾತ್ಮಿಕ ಲೋಕಕ್ಕೆ ಇಳಿದು ಬಿಡ್ತೀನಿ. ಎಲ್ಲರೂ ಈ ಬದುಕು, ಈ ಜೀವನ, ನಮ್ಮ ವ್ಯಕ್ತಿತ್ವ ಇವನ್ನೆಲ್ಲವನ್ನು ನಾಟಕ ರಂಗಕ್ಕೆ ಹೋಲಿಸ್ತಾರೆ. ಹೆಚ್ಚಾಗಿ ಎಲ್ಲ ಆಧ್ಯಾತ್ಮವಾದಿಗಳು, ಎಲ್ಲ ಪಾರಮಾರ್ಥಿಕ ಜಗತ್ತಿನೊಳಗೆ ತಿರುಗಿದವರು, ಆ ಕಡೆ ತಿರುಗಿದವರು ಬದುಕನ್ನು ನಾಟಕಕ್ಕೆ ಹೋಲಿಸ್ಕೊತಾರೆ. ಖರೆ ಅದ, ನಮ್ಮ ಬದುಕು ನಾಟಕ ಅದ. ನಾವು ನಟರದೀವಿ, ಪರಮಾತ್ಮ ದಿಗ್ದರ್ಶಕ ಅದನ. ನಾವು ನಟನೆ ಮಾಡಬೇಕಾಗ್ಯದ, ಅವ ಹೇಳ್ದಂಗೆ ಮಾಡಬೇಕಾಗಿತ್ತು. ಇಷ್ಟೇ, ಭಾಳ ಸರಳದ ಸೂತ್ರ. ಇದು ಪದೇ 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 ಎಲ್ಲರೂ ಹೇಳ್ತಾರೆ. ಯಾವ ಅರ್ಥದಾಗ ಹೇಳ್ಕೊಂತ ಹೋಗ್ತಾರಪ್ಪ ಅಂತಂದ್ರೆ, ಆಸ್ತಿಕ ಇಲ್ಲಿ ಇಡೀ ಜಗತ್ತಿನೊಳಗೆ ಎರಡು ಥರ ಮಾಡಲೇಬೇಕಾಗತ್ತೆ. ಒಂದೇ ಥರ ಇರ್ಲಿಕ್ಕೆ ಶಕ್ಯವೇ ಇಲ್ಲ. ಒಂದು ಪಾಸಿಟಿವ್ ಎನರ್ಜಿ, ಒಂದು ನೆಗೆಟಿವ್ ಎನರ್ಜಿ, ಒಂದು ದೈವ, ಒಂದು ರಾಕ್ಷಸ, ಒಬ್ರು ಒಳ್ಳೆಯದು ಕೆಟ್ಟದ್ದು, ಹಂಗೆ ಆಸ್ತಿಕ ಮತ್ತು ನಾಸ್ತಿಕ ಅಂತ ಹೇಳ್ತಾರೆ. ನಾಸ್ತಿಕರಿಗಂತೂ ಏನು ಹೇಳೋದೇ ಬೇಕಾಗಿಲ್ಲ. ತಮ್ಮದ ಸೊಕ್ಕಿನೊಳಗೆ ತಮ್ಮದ ಇಡೀ ಜಗತ್ತಿನ ತಾವ ದೊಡ್ಡ ಶ್ರೇಷ್ಠ, ತಮ್ಮದೇ ವಿಚಾರ ಶ್ರೇಷ್ಠ, ತಾವೇನು ಮಾಡ್ತೀರಿ ಮಾತಾಡ್ತೀರಿ ಅದೇ ಶ್ರೇಷ್ಠ ಅನ್ಕೊಂತಾನ ಅದಾಗೋಗ ಸಾಯ್ತಾರೆ ಅವರು. ಆದರೆ ಆಸ್ತಿಕ ಮನಸ್ಸು ಏನದಲ್ಲ, ಇದ್ರೊಳಗೂ ಡಂಬರಾಟದ. ಇವು ಡಂಬಾಚಾರಿಗಳೇ. ಆಸ್ತಿಕ ಮೇಲ್ನೋಟಕ್ಕೆ ಆಸ್ತಿಕರಿದ್ದಂತೆ ಇದ್ದು ಒಳಗೆ ಅವ್ರದ್ದು ಗಮ್ಮತ್ತು ಬೇರೆನೇ ಇರ್ತದೆ. ಆ ಮಾತು ಬೇರೆ. ಈ ಎಲ್ಲ ಆಸ್ತಿಕ ಮನಸ್ಸುಗಳು ಪದೇ ಪದೇ ಈ ಭಾವನೆಗಳು ತಳಿತಾರೆ. ಬೇಕಾದ್ರೆ ಇವನ್ನ ಎಲ್ಲ ಆಸ್ತಿಕ ಮನಸ್ಸುಗಳ ಒಟ್ಟು ಆಶಯ ಅನೇಕ ಕವನಗಳ ಮೂಲಕ, ಅನೇಕ ಗಾನಗಳ ಮೂಲಕ, ಗೀತೆಗಳ ಮೂಲಕ ಅವಾಗ ತೇಲಿ ಬರೋದನ್ನು ನೀವೆಲ್ಲ ಕಂಡುಕೊಳ್ಳಲಿಕ್ಕೆ ಸಾಕು. ನೋಡ್ರಿ, ಬೇಕಾದ್ರೆ ಹೀಗೆ ಒಂದು ಯೂಟ್ಯೂಬ್ನೊಳಗೆ ಒಂದು ಹಾಡ ತೆಗೀರಿ. ದೀಪವು ನಿನ್ನದು, ಗಾಳಿಯು ನಿನ್ನದು, ದೀಪವು ನಿನ್ನದು, ಗಾಳಿಯು ನಿನ್ನದು, ಆರದಿರಲಿ ಬದುಕು, ಕಡಲು ನಿನ್ನದು, ಹಡಗು ನಿನ್ನದೇ, ಮುಳಗದಿರಲಿ ಬದುಕು. ಇದನ್ನು ಕೇಳಿಲ್ಲ? ಅರ್ಥ ಏನು ಕೊಡ್ತೈತಿದು? ನನ್ನ ಹತ್ರ ಏನದ? ನಾ ಶೂನ್ಯ, ನೀನು ಅಂಕಿ. ಅಂಕಿ ಇಲ್ಲದೆ ಶೂನ್ಯ ಎಷ್ಟಿದ್ದರೇನು? ನಿನ್ನ ಕಡೆ ಸಂಪತ್ತು ಎಷ್ಟದ ಅಂತ ಒಬ್ರು ಕೇಳ್ತಾರೆ. 15 0 ಬರೆದ್ರೆ ಎಷ್ಟು ಸಂಪತ್ತಾಗುತ್ತೋ ಅಷ್ಟು ಅಂತ ಹೇಳ್ತಾನೆ. 15 0 ಅರ್ಥ ಜನ ಏನ್ರಿ ಮೀನಿಂಗ್ ಐತೀನಿ ಅದಕ್ಕೆ? ಏನದ ಮಹತ್ವ ಜೀರೋಗಳಿಗೆ?
15 ಜೀರೋ. ಆದರೆ ಅದರ ಹಿಂದೆ ಒಂದು ಕೊಟ್ರ ಪರಮಾತ್ಮ, ಅದು ಆ ಒಂದು ಅನ್ನುವ ಅಂಕಿನೇ ಪರಮಾತ್ಮ. ನಮ್ಮ ಹಿಂದೆ ಒಬ್ಬ ಪರಮಾತ್ಮ ಅನ್ನೋ ಬಿದ್ದರೆ ಈ ಜೀವಕ್ಕೆ ಬೆಲೆ ಬರ್ತದೆ, ಈ ಘಟಕ್ಕೆ ಬೆಲೆ ಬರ್ತದೆ, ನಮ್ಮ ಬದುಕಿಗೊಂದು ಬೆಲೆ ಬರ್ತದೆ. ಇದೆಲ್ಲರಿಗೂ ಗೊತ್ತದು. ಒಬ್ಬ ಕವಿ ಹಾಗೆ ಹೇಳಿದ್ರೆ ಮತ್ತೊಬ್ಬರು ಬರ್ತಾರೆ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯೂ ನೀ ಸೂತ್ರಧಾರಿ. ನೋಡಿ ಎಷ್ಟು ಚಂದ. ನಗಬೇಕಾದ ಸಹಿತ ಅದು ನೀನೇ ನಗಿಸ್ಬೇಕು, ಅಳಬೇಕಾದ ಸಹಿತ ನೀನೇ ಅಳಿಸ್ತಾ ಇದ್ದಿ, ಏನಾರ ಮಾಡಬೇಕಾದ್ರೆ ನೀನೇ ಮಾಡಿಸ್ತಾ ಇದ್ದಿ. ಎಂಥ ಸಮರ್ಪಣ ಭಾವನೆ. ಈ ಗೀತೆ ಕೇಳಿರೇನು? ಇಂಥ ಅನೇಕ ಗೀತೆಗಳನ್ನು ನೀವೆಲ್ಲ ಕೇಳಿಯೇ ಇದ್ದೀರಿ. ಆ್ಯಕ್ಚುಲಿ ತನು ನಿನ್ನದು ಮನವು ನಿನ್ನದು ಎನ್ನ ಜೀವದ ಇದನ್ನು ಕೇಳಿರಲ್ಲ. ತನುವು ನಿನ್ನದು ಅಂದರೆ ಇದು ನಿಂದೇ, ಮನವು ನಿನ್ನದು, ನಂದೇನು ಇಲ್ಲವೇ ಇಲ್ಲ ಅಂತಕ್ಕಂಥ ಭಾವ, ಸಮರ್ಪಣಾ ಭಾವ ಇದು ಬೇಕು. ಇದು ಇದ್ದಾಗಲೇ ನಮಗೆ ಸುಖ, ಶಾಂತಿ, ನೆಮ್ಮದಿ, ನಿರಂಬಳತಿರ್ತದೆ. ಬಟ್ ಇದು ನಂದು, ನಾನೇ ಮಾಡಿದ್ದು, ಎಲ್ಲ ನಾನೇ ಇದನ್ನು ಮಾಡಿದ್ದು ಅಂತ ಕೂಡ ಭಾವನೆ ಒಂದು ಸಲ ಬಂದ್ರೆ ಅದು ಅಹಂಕಾರವಾಗಿ ಪರಿಣಮಿಸ್ತದೆ. ಆವಾಗ ಸೊಕ್ಕ ಒಳಗೆ ಎಂಟ್ರಾಗ್ತದೆ. ಈ ಸೊಕ್ಕನ್ನು ಬೇಗ ಆ ಪರಮಾತ್ಮ ಮುರಿತಾನ. ಸೊ ಹೀಗೆ ಚಲನಚಿತ್ರಗಳಲ್ಲಿ ಬರ್ತಕ್ಕಂಥ ಕವಿಗಳು ರಚಿಸಿದಂಥ ಅನೇಕ ಸೂತ್ರವನ್ನು ನೀವು ನೋಡ್ತಾ ಹೋಗಿ. ಚಲನಚಿತ್ರಗಳ ಗೀತೆಗಂತೂ ಇವು ಭಾಳ ಚಂದ ಬರ್ತಾವೆ. ಯಾವ ಜನ್ಮದ ಮೈತ್ರಿ ಅಂಥದ್ದು, ನೀನೇ ನಾನೇ ವೀಣೆ ನೀನೇ ತಂತಿ ಅವನೇ ವೈನಿಕ. ಕೇಳಿರೇನು ಗೀತ? ನಾನೇ ವೀಣೆ, ನಾವೊಬ್ಬ ವೀಣೆ, ನಾನೊಂದು ನಿರ್ಜೀವ ವೀಣೆ. ಅಂದ್ರೆ ಪ್ರಿಯತಮೆಯರು, ಸತಿಪತಿಗಳು ಅವರು ಮಾತಾಡ್ಕೊಳ್ಳೋ ರೀತಿ ಇದು. ನಾನು ಒಂದು ವೀಣಾ ಅದೇನೆ, ನೀನು ತಂತಿ ಅದೇ. ಅದ್ರಾಗ ಇದನ್ನು ಮೀಟವ್ ಯಾರು? ಅವನೇ ವೈನಿಕನು. ಇದೇ ರೀತಿ ಇನ್ನೊಂದು ಬರ್ತದೆ, ಪಂಚಭೂತಗಳಿಂದ ಆದ ಈ ವೀಣೆ. ಎಷ್ಟು ಚಂದ ಹೇಳ್ಯಾರ್ರಿ. ಪಂಚಭೂತಗಳಿಂದ ಆದ ಈ ವೀಣೆ ಅಂತ. ಪಂಚಭೂತಗಳಿಂದ ಆದ ಈ ವೀಣೆ ನುಡಿಸಬಲ್ಲಾತ ಈ ಜಗದಿ ನೀನೇ, ಜಗದೆದೆಯ ವೀಣೆಯನು. ಎಷ್ಟು ಚಂದದಲ್ಲ. ಜಗತ್ತೇ ಒಂದು ವೀಣೆ ಅಂತ. ಜಗದೆದೆಯ ವೀಣೆಯನು ನುಡಿಸುತ್ತೀಹ ವೈನಿಕನೇ, ಸುಸ್ವರದಿ ನುಡಿಸುತ್ತಿರು ಈ ಹೃದಯ ವೀಣೆ, ಜಗದೆದೆಯ ವೀಣೆಯನು ಮೀಟುತ್ತೀಹ ವೈನಿಕನೇ. ರಾಗ ಯಾವುದು ಹರಿಯೇ ಸಂಗೀತ ಲೋಲ, ರಾಗ ಯಾವುದು ಹರಿಯೇ ಸಂಗೀತ ಲೋಲ. ರಂಜನೆಗೋ ಏತಕೋ ನವರಸದ ಮೇಳ, ಈ ರಂಗಭೂಮಿಯಲ್ಲಿ ಈ ರಂಗಭೂಮಿಯಲ್ಲಿ ಕೋಲಾಹಲ. ರಾಘವೇಂದ್ರನೇ ನಿಮ್ಮ ನಾಟಕ ಇದೆಲ್ಲ. ಎಷ್ಟು ಚಂದಲ್ಲ. ಎಂಥ ಮೀನಿಂಗ್ಫುಲ್ ರೀ, ಎಂಥ ಹಾಡ್ರಿ. ಇವೆಲ್ಲ ಚಲನಚಿತ್ರ ಗೀತೆಗಳು ಇದ್ದಾಗ ಕೂಡ ಅದಕ್ಕೊಂದು ಆ ಸಾಹಿತ್ಯದೊಳಗೆ ಆಧ್ಯಾತ್ಮ ಮುಪ್ಪರಿಗೊಂಡದ ರೀ. ಈಗಿನ ಸುಡ್ಗಾಡ ಈಗಿನ ಚಲನಚಿತ್ರ ಗೀತೆಗಳಿಗೆ ಅವಾಗಿನ ಚಲನಚಿತ್ರ ಗೀತೆಗಳಿಗೆ ಹೋಲಿಕೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ರೀ. ಭಕ್ತಿಯ ಪರಾಕಾಷ್ಠತೆಯನ್ನು ಆ ಚಲನಚಿತ್ರ ಸಂಗೀತಗಾರರು, ನಿರ್ದೇಶಕರು ತುಂಬ್ತಿದ್ರು ಆವಾಗ. ಮತ್ತು ನಾನು ಕೆಲವೊಂದು ಆಧ್ಯಾತ್ಮದ ಪಿಕ್ಚರ್ಗಳನ್ನ ನೋಡಿದಾಗ, ಓಹಿಲೇಶ್ವರನು ಎಂಥದ್ದು ಗೊತ್ತಿಲ್ಲ ನನಗೆ ಸಣ್ಣವನಿದ್ದಾಗ, ಬ್ರಹ್ಮಾಂಡವೇ ಆ ದೇವನಾಡುವ
ಬೊಂಬೆಯಾಟವಯ್ಯ. ಬೊಂಬೆ ಆಟ ಅಂತ ಹೆಂಗೆ ಕೀಲು ಬೊಂಬೆಗಳನ್ನ ಆಡಿಸ್ತಾರಲ್ಲ, ಸೂತ್ರದ ಬೊಂಬೆಗಳು ಹಾಗೆ ಅದ ರೀ. ತಿಳಿದು ನೋಡಿದ್ರೆ ಹಾಗೆ ಅದ. ಅವ ನುಡಿಸಿದಂತೆ ನಾವು ನುಡಿತಾ ಇದ್ದೇವೆ. ಅವ ಸಿಟ್ಟಿಗೆ ಬಿಸಿದ್ರೆ ಸಿಟ್ಟಿಗೆ ಹೇಳ್ತೀವಿ, ಅವ ನಗಿಸಿದ್ರೆ ನಗುತ್ತೀವಿ. ಅದೇ ಧಾಟಿಯೊಳಗೆ ಎಲ್ಲ ಕವಿಯತ್ರಿಯರು, ಕವನಕಾರರು, ಗೀತಕಾರರು, ರಚನಾಕಾರರು ಅದನ್ನು ರೂಪಿಸಿದ್ದಾರೆ. ಇದನ್ನೆಲ್ಲ ನಾವು ಕೇಳ್ತೀವಿ, ಭಾಳ ಇಷ್ಟಪಡ್ತೀವಿ. ಅದಕ್ಕೆ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿಹುದೆ. ನಿಮಗೆ ಅರ್ಥ ಆಗಿರ್ಲಿಕ್ಕಿಲ್ಲ, ಯಾಕೆ ಈ ನಾಟಕ ಕಮ್ಮಿ ಆಗ್ಯಾವ. ನಾಟಕ ನೋಡೋಕೆ ಹೋದವ್ರಿಗೆ ಗೊತ್ತಾಗತ್ತೆ. ಮೊದಲು ನಾಟಕ ನೋಡೋಕ್ಕಿಂತ ಹೋಗಿ ಮುಂಚೆ ಪರದೆ ಹಾಕಿರ್ತಾರೆ. ಅದು ಪರದೆ, ಇದು ನಾಟಕ ಶುರು ಹಾಕಿದ ಮುಂಚೆಗೆ ಸ್ವಾಯಿ ಅಂತ ಪರದೆ ಅವಾಗ ಮಂತ ಸರಿಸ್ತಿದ್ರು ಒಂದಿಬ್ಬರು ಬಂದು. ಈಗೆಲ್ಲ ತಾಂತ್ರಿಕವಾಗಿ ಯಾಂತ್ರಿಕವಾಗಿ ತನ್ನಿಂದ ತಾನೇ ಮೇಲೆ ಕೆತ್ತ ಬಟನ್ ಹಾಕಿದ ಕೂಡಲೇ ಸಾವಕಾಶ. ಆಮೇಲೆ ನಾಟಕ ಮುಗಿದ ಕೂಡಲೇ ಸಣ್ಣ ಇಳಿಸಿಬಿಡ್ತಾರೆ. ಅಂದ್ರೆ ಅದು ನಾಟಕ ಮುಗೀತಂತ. ಹಂಗೆ ನಮ್ಮ ಬದುಕಿನ ನಾಟಕ ಭಾಳ ಮಜಾ ಇದೆ. ನಾವು ಪಾತ್ರಧಾರಿಗಳಿದ್ದೀವಿ. ಇದು ನಿಮಗೆ ಕಲ್ಪನಾ ಬರಬಲ್ದು. ರಾಜ್ಕುಮಾರ್ ಗೊತ್ತದ ನಿಮ್ಗೆ? ರಾಜ್ಕುಮಾರ್ ಎಷ್ಟು ಚಂದ ಪಾತ್ರ ಮಾಡ್ತಿದ್ದರಿ. ಎಲ್ಲ ಪಾತ್ರಕ್ಕೂ ಸೈರಿ ಅವರು. ಸತ್ಯ ಹರಿಶ್ಚಂದ್ರ ಮಾಡಿದರು ಅವರೇ, ಭಕ್ತ ಕುಂಬಾರ ಮಾಡಿದರು ಅವರೇ, ಸಂತ ತುಕಾರಾಮ್ ಮಾಡಿದರು ಅವರೇ. ಹೀಗೆ ಭಕ್ತಿ ಪ್ರಧಾನ ಪಾತ್ರಗಳನ್ನು, ಪತ್ತೇದಾರಿ ಪಾತ್ರಗಳನ್ನು, ಅನೇಕ ಎಲ್ಲ ಪಾತ್ರಗಳನ್ನು ಅವರು ಜೀವ ತುಂಬ್ತಿದ್ರು. ಆದರೆ ಅವರೊಬ್ಬ ಆಧ್ಯಾತ್ಮ ಪುರುಷರವರು, ವಿಭೂತಿ ಪುರುಷರವ್ರು ಕರೆದ್ರೆ. ಕಲಾರಂಗದೊಳಗೆ ಅವರನ್ನು ಮೀರಿಸುವಂಥವ್ರು ಯಾರೂ ಇಲ್ಲ ರೀ. ನನಗೆ ಎನ್ ಟಿ ರಾಮರಾವ್, ರಾಜ್ಕುಮಾರ ಅವರಿಬ್ಬರು ಎಷ್ಟು ಚಂದ ರೀ. ಅವ್ರ ಮೂಗು, ಅವ್ರ ಮುಖ, ಅವರಿಬ್ಬರನ್ನು ನಾವು ಭಾಳ ಇಷ್ಟಪಡ್ತಿದ್ದೆ ನಾವು ಸಣ್ಣವರಿದ್ದಾಗ. ಕೃಷ್ಣನ ಪಾತ್ರಕ್ಕೆ ಒಪ್ಪಿದಂಥ ಶಾರೀರ ಅವ್ರದ್ದಿಬ್ಬರದು. ಸೊ ಅವರು ಅವರು ಅವ್ರ ಅವರ ಅವರ ಭಾವ, ಅವರ ಮಾತು, ಅವರ ಘನಗಾಂಭೀರ್ಯತೆ, ಪ್ರತಿಯೊಂದು ಪಾತ್ರದೊಳಗೆ ಪಾತ್ರವೇ ತಾವಾಗಿ ತುಂಬಿಕೊಂತ ಹೋಗ್ತಕ್ಕಂಥ ರೀತಿ, ಇವೆಲ್ಲ ಬೇಕಾದ ಪಾತ್ರ ಕೊಡಲಿ ಸಲೀಸಾಗಿ ಅವರು ಆ ಪಾತ್ರಕ್ಕೆ ಜೀವಗಳು ತುಂಬ್ತಿದ್ರು. ಪಾತ್ರವೇ ತಾನಾಗಿ ಹೋಗಿಬಿಡ್ತಿದ್ರು ಅವರು. ಇದನ್ನು ನಮಗೆ ಅಪ್ಲೈ ಮಾಡಿಕೊಡೋಣ. ನಾನು ಒಬ್ಬ ನಟ ಅಂತ ತಿಳ್ಕೊರಿ. ನಾನು ಒಬ್ಬ ನಟ. ನನ್ನ ಹೆಂಡತಿಗೆ ನಾನು ಗಂಡ, ನನ್ನ ಮಕ್ಕಳಿಗೆ ನಾನು ತಂದೆ, ನನ್ನ ಅಣ್ಣನಿಗೆ ನಾನು ತಮ್ಮ, ನನ್ನ ತಮ್ಮನಿಗೆ ನಾನು ಅಣ್ಣ. ಎಷ್ಟು ಪಾತ್ರಗಳು! ಇವೆಲ್ಲ ಬೇರೆ ಬೇರೆ ಸಂಬಂಧಗಳು, ಒಂದೊಂದು ಪಾತ್ರಗಳು. ಈಗ ನೋಡಿ, ನಾವು ಎಲ್ಲಿ ತಪ್ತಾ ಇದ್ದೀವಿ ಗೊತ್ತಾ? ನಾವು ಈ ಪಾತ್ರಗಳನ್ನ ಸರಿಯಾಗಿ ನಿಭಾಯಿಸ್ಲಿಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಪಾತ್ರಗಳನ್ನ ಚಂದ ಮಾಡ್ತೀವಿ, ಕೆಲವೊಂದು ಪಾತ್ರಗಳನ್ನ ಎಡ್ವರ್ಟ್ ಮಾಡ್ಕೊತೀವಿ. ತಪ್ಪು ಮಾಡ್ತೀವಿ ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ. ನಿಮ್ಮ ಹೆಂಡತಿಗೆ ನೀವು ಗಂಡ ಆಗಿದ್ದೀರಿ, ನಿಮ್ಮ ಹೆಂಡತಿಗೆ ನೀವು ಗಂಡ ಆಗಿದ್ದೀರಿ. ಗಂಡನ ಪಾತ್ರವನ್ನು ಶಿರಸಾವಹಿಸಿ ಮಾಡ್ತೀರಿ. ಹೆಂಡತಿಯ ಪಾತ್ರದ ಎದುರಿಗೆ ಶಿರಸಾವಹಿಸಿ ಮಾಡ್ತೀರಿ, ಮಾಡ್ತೀರಿ. ಒಬ್ಬ ಹೆಂಡತಿ ಎದುರು ನಿಂತು ಗಂಡನ ಪಾತ್ರ ತುಂಬ ಚೆನ್ನಾಗಿ ಮಾಡ್ತೀರಿ. ಆದರೆ ಅದೇ ನೀವು ನಿಮ್ಮ ತಾಯಿ ಎದುರು ನಿಂತು ಮಗನ ಪಾತ್ರವನ್ನು ಚೆನ್ನಾಗಿ ಮಾಡೋದೇ ಇಲ್ಲ. ತಂದೆ ಎದುರು ನಿಂತು ಮಗನ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸೋದಿಲ್ಲ. ಅಣ್ಣನ ಪಾತ್ರದ ಎದುರು ತಮ್ಮನ ಪಾತ್ರವನ್ನು ನಿಭಾಯಿಸೋದಿಲ್ಲ. ಮಕ್ಕಳ ಪಾತ್ರದ ಎದುರು ತಂದೆಯ ಪಾತ್ರವನ್ನು ಸರಿಯಾಗಿ ನಿಭಾಯಿಸೋದಿಲ್ಲ. ತಂಗಿಯ ಮುಂದೆ ಅಣ್ಣನ ಪಾತ್ರವನ್ನು ನಿಭಾಯಿಸೋದಿಲ್ಲ. ಕೇವಲ ಕೆಲವೊಂದು ಕಡೆ ಮಾತ್ರ ನೀವು ಚೆಂದಾಗಿ ನಿಭಾಯಿಸ್ತೀರಿ. ಹೆಂಡತಿಯ ಮುಂದೆ ಗಂಡನಾಗಿ ನಿಭಾಯಿಸ್ತೀರಿ, ಉಳಿದ ಕಡೆ ಫೇಲ್ ಹಾಕಿರಿ. ಇದೇ ಬಂದಿದ್ದು ಎಡವಟ್ಟು. ಎಲ್ಲ ಪಾತ್ರಗಳಿಗೂ ಜೀವ ತುಂಬಬೇಕು, ಎಲ್ಲ ಪಾತ್ರಗಳಿಗೂ ನ್ಯಾಯ ಒದಗಿಸಬೇಕು. ಇದು ಕಲಾವಿದರಿಗೆ ಗೊತ್ತಾರಿಲ್ಲ. ಯಾಕೆ? ತಂದೆ ತಾಯಿಯನ್ನು ದೂರ ಇಡದೆ, ಹೆಂಡತಿಯನ್ನು ತಿರಸ್ಕರಿಸದೆ ಪಾತ್ರವನ್ನು ನಿಭಾಯಿಸಲಿಕ್ಕೆ ನಿಮಗೆ ಆಗೋದಿಲ್ಲಪ್ಪ ಅಂದರೆ ನೀವು ಶತಮೂರ್ಖರಿದ್ದೀರಿ ನೀವು ಅಂತ. ಕಟ್ಟಿಕೊಂಡು ಬಂದ ಹೆಂಡತಿಯನ್ನು ಆಕಿನ ಸಲಹಿರಿ, ಇದನ್ನು ಮಾಡಿರಿ, ಆಕಿನ ಪ್ರೀತಿಸ್ರಿ, ಬೇಕಾದ್ರೆ ಇದನ್ನು ಮಾಡಿರಿ. ಬಟ್ ಅದೇ ಕಾಲಕ್ಕೆ ಹೆಂಡತಿ ಬಂದು ಅಂತ ತಿಳ್ಕೊಂಡು ತಂದೆ ತಾಯಿಯನ್ನು ಹಡೆದ ತಂದೆ ತಾಯಿಯನ್ನು, ನಿಮಗೆ ಜೀವ ಕೊಟ್ಟ ತಂದೆ ತಾಯಿಯರನ್ನು ನಿಭಾಯಿಸದೇ ಇರೋದು. ಉಪ್ಪಿನ ಕಾಲದೊಳಗೆ
ಅವರಿಗೆ ನ್ಯಾಯ ಒದಗಿಸಿರೋದು ಎಂಥದ್ರಿ ನಿಮ್ಮದು? ತಪ್ಪಿದ್ರಿ ನೀವು. ಅದಕ್ಕಾಗಿ ನಿಮ್ಮ ಬದುಕು ಕನಗೂರಾಗ್ಯದ. ಬಟ್ ಅದೊಂದು ಕಲಾ ಅದ, ಕಲಾ ಅದ, ನಾಟಕ ಇದು. ನಾಟಕ ಮಾಡಬೇಕು, ಹಾಂ, ನಾಟಕ ಮಾಡಬೇಕು. ಮತ್ತು ಆ ನಾಟಕ ಮಾಡೋ ಕಾಲಕ್ಕೆ ನೀವು ಮಾಡ್ತಕ್ಕಂಥ ಪಾತ್ರಕ್ಕೆ ಜೀವ ತುಂಬಬೇಕು. ಮತ್ತು ನೀವು ನಾಟಕನೇ ಮಾಡ್ತೀರಿ, ಭಾಳ ಚಂದ ನಾಟಕ ಮಾಡ್ತೀರಿ. ಮತ್ತು ಹಾಂ, ನೀವು ನಾಟಕ ಮಾಡ್ತೀರಿ ಅನ್ನೋದು ಗೊತ್ತೈತೆ ಕರೆ, ಆದ್ರೆ ಒಮ್ಮೆ ಅದರ ತುಂಬಿ ಹೋಗಿ ನೀವು ನಾಟಕ ಇದು ಮಾಡಿ ನಾಟಕ ಮಾಡ್ತೀರಿ ಅನ್ನೋದು ಮರ್ತು ಬಿಟ್ಟಿರಿ. ಆದರೆ ಹೇಳ್ತೇನೆ ನಿಮ್ಗೆ, ನಿಮ್ಮ ಗತಿ ಎಲ್ಲೆಲ್ಲಿ ಬಂದದಪ್ಪ ಅಂದ್ರೆ, ನಾಟಕ ಮಾಡ್ತಾ ಹೊಂಟೀರಿ, ನಾಟಕ ಮಾಡ್ತಾ ಹೊಂತೀರಿ. ಡೈರೆಕ್ಟರ್ ಭಗವಂತ, ಹೌದಾ? ಅವ ಹೇಳ್ದಂಗೆ ಮಾಡಕತ್ತೀರಿ. ಆದ್ರೆ ಅವ ಹೇಳ್ದಂಗೆ ಕುಣಿದು, ಅವ ಹೇಳ್ದಂಗೆ ನಟನೆ ಮಾಡಿ ಪಾತ್ರ ಒದಗಿಸ್ತೀರಿ. ಎಲ್ಲರೂ ಬೇಷ್ ಅಂದಾಗ ಅವ ಹೇಳ್ಕೊಟ್ಟವನ್ನ ಮರೆತು ಬಿಡ್ತೀರಿ. ಓಹೋ, ನಾನೇ ಮಾಡಿದೆ, ಹೆಂಗೆ ಮಾಡಿದೆ, ಈ ಪಾತ್ರ ಚಂದ ಮಾಡಿದೆ. ಎಲ್ಲರ ಹಣೆ ಬರ ಅಷ್ಟೇ. ಡೈರೆಕ್ಟರ್ ಹಿಂದೆ ಕೂಡಿಸ್ಬಿಡ್ತಾನೆ, ನಟರು ಮುಂದೆ ಬಂದುಬಿಡ್ತಾರೆ. ಹೌದಾ? ಅವಾಗ ನಟಿಸುವಂತೆ ಪ್ರೇರೇಪಿಸಿದವರು, ಅವನ ನಟನೆಗೆ ಪ್ರೇರೇಪಣೆ ನೀಡಿದವರು, ಅವನ ನಟನೆಗೆ ದಿಗ್ದರ್ಶನ ನೀಡಿದವರು ಡೈರೆಕ್ಟರ. ಬಟ್ ಅವ ಹಿಂದುಳಿದ, ಪರದೆಗೆ ಪೀಚೆ ಆದ, ನೀವು ಮುಂದೆ ಬಂದ್ರಿ, ಮೆರೆದು ಬಿಟ್ರಿ. ನಮ್ಮ ಬದುಕಿನೊಳಗೂ ಹಾಗೆ ನಡೆದಿದೆ. ಹೆಂಗೆ ನಾಟಕೀಯ ಬದುಕಿನೊಳಗೆ ದಿಗ್ದರ್ಶಕರನ್ನು ಮರೆತು ಒಬ್ಬ ನಟ ಮೇರೆ ನಿಲ್ತಾನೆ, ಹಂಗೆ ಪರಮಾತ್ಮ ಒಬ್ಬ ನಾಟಕ, ನಮ್ಮ ಆ ಬದುಕಿನ ನಾಟಕ ರಂಗದೊಳಗೆ ಪರಮಾತ್ಮ ಡೈರೆಕ್ಟರ್ ಅದಾನ. ಅವ ಹೇಳ್ದಾಗ ಮಾಡಕತ್ತೀವಿ, ಬಟ್ ನಮ್ಮ ಪಾತ್ರ ಹೆಚ್ಚು ಎತ್ತರಕ್ಕೇರಿ ಬಿಟ್ಟದಪ್ಪ ಅಂದಾಗ ಅವನು ಮರೆತು ಬಿಡ್ತೀವಿ. ನಾವು ನಮಗೆ ದಿಗ್ದರ್ಶನ ನೀಡಿದಂಥ ಪರಮಾತ್ಮನನ್ನು ನಾವು ಮರೆತು ಬಿಡ್ತೀವಿ. ಇದೇ ಬಂದಿತ್ತು. ಎಲ್ಲ ಗೀತೆಯನ್ನು ಕೇಳಿದಾಗ ನನಗಿದೇ ಭಾವ ಬರ್ತದೆ. ಜಗದೀಶನಾಡುವ ಜಗವೇ ನಾಟಕ ರಂಗ, ಸರಿಸಮ ತಮಗೆ ಯಾರಿಹರೆನುವರೆ, ಮೆರೆಯುತ ಬಾರದೆ ಅಪಜಯ ಪಡೆಯೇ. ಎಂಥ ಚಂದ್ರಿ ನಾರದರು ಹಾಡುವ ಮಾತಿದು. ಅಶ್ವತ್ಥರು ಪ್ರತಿಯೊಂದು ನಾರದ ಪಾತ್ರಕ್ಕೆ ಜೀವ ತುಂಬ್ತಿದ್ರು. ಅವರು ನಾರದ ಪಾತ್ರಕ್ಕೆ ಅಶ್ವತ್ಥರಷ್ಟು ಬೇರೆ ಯಾರೂ ಇದನ್ನು ಕೊಡಲಿಲ್ಲ. ರಾಮ ಆಗಲಿ ಕೃಷ್ಣ ಆಗಲಿ ಆ ಪಾತ್ರಕ್ಕೆ ಜೀವ ತುಂಬಿದವರು ರಾಜ್ಕುಮಾರ ಅವರಷ್ಟು ಯಾರೂ ಸಾಧ್ಯವೇ ಆಗಲಿಲ್ಲ. ಇವತ್ತಿಗೂ ನಾವು ಪರಮಾತ್ಮ ರಾಮನನ್ನು ನೆನೆಸಿದ್ರೆ, ಕೃಷ್ಣನ ನೆನೆಸಿದ್ರೆ, ಶಿವನನ್ನು ನೆನೆಸಿದ್ರೆ ಆ ಪಾತ್ರಧಾರಿ ರಾಜ್ಕುಮಾರರ ಮುಖನ ನಮ್ಮ ಕಣ್ಣಿಗೆ ಮುಂದೆ ಬರ್ತದೆ. ಅಷ್ಟು ಅದಕ್ಕೆ ಆದ್ಮೇಲೆ ನಾವು ನಾಟಕ ರಂಗದ, ಇದು ನಾಟಕ ರಂಗದ ನಮ್ಮ ಬದುಕು ಹೀಗೆ ಶೈಶವ, ಬಾಲ್ಯ, ತಾರುಣ್ಯ, ಗೃಹಸ್ಥ ಎಲ್ಲ ಆಗಿ ಕೊನೆಗೆ ನಾಟಕ ಮಾಡಿ ಸೋತು ಹೋದ್ಮೇಲೆ ನಾಟಕ ಮುಗಿತೈತಿ. ಆವಾಗ ಅಂಕದ ಪರದೆ ನಮ್ಮ ಬದುಕಿನ ನಾಟಕ ಮುಗೀತು, ಸ್ಮಶಾನಕ್ಕೆ ಹೋಗ್ತೀವಿ. ಆದ್ರೆ ಇದು ಯಾರಿಗೂ ಗೊತ್ತಾಗವಲ್ದು. ಬದುಕು ಒಂದು ನಾಟಕ ರಂಗ ಅದ, ರಂಗಮಂದಿರ ಅದ, ನಾವು ನಟರಿದ್ದೀವಿ. ಎಂಥ ಚಂದದ ರೀ. ವಹಿಸಿದ ಪಾತ್ರ ನಮಗೆ ದೇವ್ರು ವಹಿಸ್ಯಾನ. ಗಂಡನ ಪಾತ್ರ ವಹಿಸಿದ್ದ, ಡಾಕ್ಟರ್ ಪಾತ್ರ ವಹಿಸಿದ್ದ, ಕವಿ ಪಾತ್ರ ವಹಿಸಿದ್ದ, ಮಾಡಿದ್ದೀವಿ. ವಹಿಸಿದ ಪಾತ್ರ ತೀರಿದ ಮೇಲೆ ರಂಗದ ಮೇಲೆ ನಿಲ್ಲಬಹುದೇ. ನಿಮ್ಮ ಪಾತ್ರ ಮುಗೀತು, ನಿಮ್ಮ ಸಂಭಾಷಣೆ ಮುಗೀತು. ಏನೋ ಡೈರೆಕ್ಟ್ರ್ ಹೇಳಿದಂಥ ಸಂಭಾಷಣೆ ಇದು ಅನ್ಬೇಕು, ಇಲ್ಲಿ ನಿಂತು ಅನ್ಬೇಕು, ಹಿಂಗೆ ಅನ್ಬೇಕು, ಒತ್ತಡ ಕೊಡಬೇಕು, ಅಳಬೇಕು, ಸ್ವಲ್ಪ ಕಣ್ಣ ನೀರು ತುಂಬ್ಕೊಂಡು ಹೇಳಬೇಕು. ಅವ ಹೇಳ್ತಾನ, ಅದನ್ನು ಮಾಡಿದರೆ ನಿಮ್ಮ ಸೀನ್ ಮುಗೀತು. ಮತ್ತು ಅಲ್ಲಿ ನಿಲ್ಲುವುದೇನದಲ್ಲೇ. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿಹುದೇ. ವಹಿಸಿದ ಪಾತ್ರ ತೀರಿದ ಮೇಲೆ ರಂಗದ ಮೇಲೆ ನಿಲ್ಲಬಹುದೇ. ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ನೋಡ್ರಿ, ಈ ಬದುಕು ನಾಟಕ ಮಂದಿರ ಹೌದೋ ಅಲ್ಲವೋ?
ಅವ ಹೇಳ್ದಂಗೆ ನೀವು ಮಾಡಕತ್ತೀರೋ ಇಲ್ವೋ ಒಂದು ತಿಳ್ಕೊರಿ ಬೇಕಾರ. ನಾನು ನಟ, ಪಾತ್ರಧಾರಿ, ಪರಮಾತ್ಮ, ದಿಗ್ದರ್ಶಕ, ಡೈರೆಕ್ಟರ್, ಈ ಬದುಕು ನಾಟಕ ಮಂದಿರ ಅನ್ನೋ ಪ್ರಜ್ಞೆಯಿಂದ ನಾನು ಏನು ಮಾಡಕತ್ತೀನಿ ಎಲ್ಲ ಅವ ಮಾಡಿಸ್ತಾನ ಪ್ರಜ್ಞೆಯಿಂದ ಮಾಡಿದ್ರೆ ನಾ ಹೇಳ್ತೀನಿ ರೀ, ಕರ್ಮ ಲೇಪನ ಇಲ್ಲರಿ. ನಿಮ್ಗೆ ಗೊತ್ತಿಲ್ಲ, ಇಷ್ಟು ಸಣ್ಣ ವಿಷಯ ನಿಮ್ಗೆ ಗೊತ್ತೇ ಆಗಲಿಲ್ಲ. ನಾನು ಮಾಡಿದ್ದು ಇದು ನಾನೇ ಮಾಡಿದೆ ಅಂತಿಕೊಂಡು ಅಹಂಕಾರ ಬಂದು ಎದೆ ಹಿಡಿಸಿದ್ರೆ ಒಳಗೆ ಹೋಗ್ತಪ್ಪ ಕರ್ಮ. ಬೀಜದೋಪಾದಿಯೊಳಗೆ ಉಳಿತೈತಿ ಕರ್ಮ. ಆ ಕರ್ಮ ಬಂಧವನ್ನು ಕಳ್ಕೊಳ್ಳಿಕ್ಕೆ ಅನೇಕ ಜನ್ಮಗಳನ್ನು ನಾವು ತಾಳಿ ಬರಬೇಕಾಗ್ತದೆ. ಅದಕ್ಕೆ ಈ ಭಾವ ನಿಮ್ಮಲ್ಲಿರಬೇಕು. ಅಂಕದ ಪರದೆ ಇದು ಹೇಳ್ತದೆ, ನಾಟಕ ಶುರುವಾಗುತ್ತೆ, ನಮ್ಗೆ ಕೊಟ್ಟ ಪಾತ್ರ ಮುಗಿತಪ್ಪ. ಮತ್ತು ನಾ ಏನು ಮಾಡಿದೆ, ಮಾತಾಡಿದೆ, ಅವ್ನು ನೋಯಿಸಿದೆ, ಅವ್ನು ಬಡದೆ, ಅವ್ನು ಹೊಡೆದೆ, ನಾ ಹೊಡೆದದ್ದಲ್ಲ, ನಾ ಮಾಡಿದ್ದಲ್ಲ, ನಾ ಮಾಡಿದ್ದೇನೂ ಅಲ್ವೇ ಅಲ್ಲ, ಅವನೇ ಮಾಡಿಸಿದ್ದು ಅಂತ ಯಾವಾಗ ನಿಮ್ಮ ಭಾವನೆ ಮುಪ್ಪುರಿಗೊಂಡು ಬಲವಾಗಿ ಹೋಗ್ತದೆ, ಕರ್ಮ ಬಂಧನದ ಇಲ್ಲರಿ, ಕರ್ಮ ಲೇಪ ನಿಮ್ಗೆ ಅಂಟಿಕೊಳ್ಳೋದಿಲ್ಲ. ಬಟ್ ಯಾರಿಗದ ಇದು? ನಾನೇ ಹುಟ್ಟಿಸಿದೆ, ನಾನೇ ಕಟ್ಟಿಸಿದೆ, ದೇವನ ಮನೆ ಇದು, ಈ ಜಗವೆಲ್ಲ ಅಂತ ಹೇಳ್ತಾ ಕವಿ ಹೇಳ್ತಾನ. ನಾನೇ ಹುಟ್ಟಿಸಿದೆ, ನಾನೇ ಮಾಡಿದೆ ಅನ್ನೋದು ಎಲ್ಲ ಜಂಬದ ಸೊಲ್ಲು. ಅಂತ್ಯಕ್ಕೆ ತಿಳಿಯುವುದು ಈ ನುಡಿ ಜೊಳ್ಳು. ಅದ್ರಾಗ ಏನೈತಿ? ನೀ ಏನು ಮಾಡಿದೆ, ನೀ ಏನು ತಂದು, ನೀ ಏನು ಕಟ್ಸಿದಿ, ನೀ ಏನು ಮಾಡಿದೆ? ಅಗ್ಗ ಅವನು ನಿಂದು ಅಂತಿತ್ತಪ್ಪ ಅಂದ್ರೆ ತೊಗೊಂಡು ಹೋಕ್ಕಿದ್ದಿ ಮಗನ. ನಿಂದು ಅನ್ನೋದೇ ತೊಗೊಂಡು ಹೋಕ್ಕಿದ್ದಪ್ಪ. ಒಂದು ಹಾಕೊಂಡು ಚಡ್ಡಿ ಸತ್ತಿ ಬಿಡೋದು ನಿಮಗೆ. ಮಣ್ಣ ಹಾಕೊಂಬಂದ ಈ ಸತ್ಯ ಗೊತ್ತಿದ್ರು ಎಷ್ಟು ಹಾರಾಡ್ತಿರೋಪ. ಹೋಗೋ ಕಾಲಕ್ಕೆ ಬಿಟ್ಟು ಹೋಗುವಾಗೇನು ಬಟ್ಟೆ ಇಲ್ಲವೋ, ಡಿಂಬದೊಳಗೆ ಒಂದು ಕಂಬಿ, ಪ್ರಾಣಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು. ಎಷ್ಟು ಚಂದ ಹೇಳ್ಯಾರ. ಇದಕ್ಕಿಂತ ಏನು ಹೇಳ್ಬೇಕ್ರಿ? ಆದ್ರೆ ನಮ್ಮನ್ನು ನಾವು ಮೂರ್ಖರದೀವಿ, ಕೆಟ್ಟ ಕಲ್ಲಿದ್ದಂಗೆ ಅದೀವಿ. ಎಷ್ಟು ಹೇಳಿದರು ಈಗ ನಾ ಹೇಳಿದ್ನಲ್ಲ ಸರಿ ಅನಿಸುತ್ತೆ, ಮತ್ತೆ ಮರಿತೀರಿ. ನನ್ನಂಥ 1000 ಜನ ಈಗಾಗಲೇ ಹೇಳ್ಯಾರ, ಮರಿತೀರಿ. ನಾ ಬರೇ ನೆನಪಿಸ್ಕೊಡಕತ್ತೀನಿ, ನಾನು ಹೇಳೋ ಮಾತಲ್ಲ, ಅವರೆಲ್ಲರೂ ಹೇಳಿದ ಮಾತನ್ನು ಪುನರಾವಲೋಕನ ಮಾಡಿಕೊಂಡು ನಿಮ್ಮ ಮುಂದೆ ಇಡಾಕತ್ತೀನಿ ರೀಪ್ಪ. ಯಾವಾಗ ನಮ್ಗೆ ಬುದ್ಧಿ ಬರ್ತದೆ? ಸಾಯು ಮಟ್ಟ ಬುದ್ಧಿನೇ ಬರೋದಿಲ್ಲ. ಆ ಸಾಯು ಕಾಲಕ್ಕೆ ಬುದ್ಧಿ ಬರ್ತದೆ, ತೊಗೊಂಡು ಏನು ಮಾಡೋದು? ಮನುಷ್ಯ ಮರಣಶೈಯಲ್ಲಿ ಮಲಗಿದಾಗ, ಮೃತ್ಯುಶೈಯಲ್ಲಿ ಮಲಗಿದಾಗ ಇನ್ನೇನು ಮೃತ್ಯು ಬಂದು ವಕ್ರಿಸ್ತದ ಅನ್ನೋ ಸಮಯದೊಳಗೆ ಮತ್ತು ಮಾಡೋಕ್ಕೇನು ಕೆಲಸ ಇರೋದಿಲ್ಲ, ಚಿಂತನೆ ಶುರು ಆಗತ್ತೆ. ಹುಟ್ಟಿ 82 ವರ್ಷ ಆಯಿತು, ಈಗ ನಾನು ಮೃತ್ಯುಶೈಲಿ ಮಲಗಿದ್ದೀನಿ. ದೇವ್ರ, ಇದುವರೆಗೆ ನಾ ಏನು ಮಾಡಿದೆ ಅಂತ ನೆನೆಸ್ಕೊಂಥ ಜೀವ ಅವಾಗ ಶೂನ್ಯ ಅನ್ನೋದು ಗೊತ್ತಾಗುತ್ತೆ. ಏನೋ ಮಾಡಲಿಲ್ಲೇ ಮಂಗೆ ಸೊಳೆ ಮಗನ ಅಂತ ನಿನ್ನದೇ ಮನಸ್ಸು ಅಂತದ್ದು. ನೀ ಏನು ಮಾಡಿದಿಲ್ಲ ಮಗನೇ ಅಂತ ತಿವಿತೈತಿ, ಬೈತೈತಿ. ಆವಾಗ ಕಣ್ಣಾಗ ಈ ಕಡೆಯಿಂದೊಂದು ಮುತ್ತು ಉದಿರ್ದಂಗೆ ಕಣ್ಣೀರ ಹನಿ ಬರ್ತದೆ, ಪಶ್ಚಾತ್ತಾಪ ಅನ್ನಿಸ್ತದೆ. ಎಂಥವ್ರದಿರಿ ನೀವು? ವೃತ್ತಿ ಶೈಯಲ್ಲಿ ಪಶ್ಚಾತ್ತಾಪಟ್ರೆ ಆಗುವುದೇನು? ಆಗ್ತದೇನು? ಹಂಗೆ ಮಾಡಬಾರ್ದಾಗಿತ್ತು ಅಂತ ಅನಿಸಿದ್ರೆ ಆಗ್ತದೇನು? ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋದು ಇದಕ್ಕೆ. ಬುದ್ಧಿ ಬಂತಪ್ಪ, ಅದಕ್ಕೆಲ್ಲ ಕೆಟ್ಟು ಬಿಟ್ಟತಿ, ಮಾಡ್ತೀರೇನು? ಅದಕ್ಕೆ ಮಾಡೋಕ್ಕಿಂತ ಮುಂಚೆ ಯೋಚಿಸಿ ಮಾಡಿ, ಮಾತಾಡೋಕ್ಕಿಂತ ಮುಂಚೆ ಯೋಚಿಸಿ ಮಾತಾಡಿ. ಆದರೆ ನಮ್ಮದು ಹಣೆ ಬರ ಹೆಂಗೈತಪ್ಪ ಅಂದ್ರೆ ಮಾಡಿದ ಮೇಲೆ ಯೋಚನೆ, ಮಾತಾಡಿದ ಮೇಲೆ ಯೋಚನೆ. ಬಹುಶಃ ಅದಕ್ಕೆ ಹಿರಿಯರು ಹೇಳಿರಬೇಕು, ಸಮಯಕ್ಕೊದಗದ ಬುದ್ಧಿ ಕತ್ತಿ ಲದ್ದಿ ಅಂತ ತಿಳ್ಕೊಂಡು. ಆದ ಕಾರಣ
ಮನುಷ್ಯ ಜೀವನ ಭಾಳ ಘನಘೋರದ. ಬುದ್ಧಿನೇ ಬರೋದಿಲ್ಲ. ಅದೇ ಒಣ ಅಹಂಕಾರದೊಳಗೆ ಹೋಗ್ತದೆ ಜೀವ ಇದು. ಹೇ ಪ್ರಭು, ನಾನು ಹೇಳಿದ್ದೆ ಹೆಂಗೆ ಅನ್ನಿಸ್ತದ? ಏನಾರ ಇದಕ್ಕೆ ಮರ್ಮ ಅದನ, ಮತಿತಾರ್ಥ ಅದನ? ನಿಮಗೇನಾರ ಹಿಡಿಸುತ್ತೆ ನಾನು ಆಡೋ ಮಾತು? ಹಿಡಿಸಿದ್ರೆ ಒಂದು ಕ್ಷಣ ಸ್ವಲ್ಪ ಸಣ್ಣಗೆ ಕಣ್ಮುಚ್ಕೊಂಡು ಕುಂತು ವಿಚಾರ ಮಾಡಿರಿ. ಏನು ಮಾಡಿದಿರಿ ಇದುವರೆಗಿನ ಜೀವನದೊಳಗೆ? ಏನು ಮಾಡಿದಿರಿ? ಏನೇನು ನಾಟಕ ಮಾಡಿದಿರಿ? ಮತ್ತು ನಾ ಹೇಳ್ತೀನಿ, ಎಲ್ಲ ನಾಟಕನ ಮಾಡಕತ್ತೀರಿ ನೀವು. ನಾಟಕ ಮಾಡ್ತೀರಿ. ನಾಟಕ ಬಿಟ್ಟು ಏನೂ ಮಾಡ್ತಾಯಿಲ್ಲ. ನೈಜ ಬದುಕಿಗೆ ಆಸ್ಪದವೇ ಇಲ್ಲ. ಆದ್ರೆ ನಾಟಕ ಮಾಡಕತ್ತೀನಿ ಅನ್ನೋದು ಮರ್ತೀರಿ. ಅವ ನಾಟಕ ಮಾಡ್ಸಕತ್ಯಾನ ಅನ್ನೋದು ಮರ್ತೀರಿ. ಪಾತ್ರ ಕೊಟ್ಟವನು ಮರ್ತೀವಿ. ಎಲ್ಲ ಮರೆತು ಬಿಟ್ಟಿವಿ. ನಮ್ಮದೇ ಅಹಮ್ಮಿಕೆಯೊಳಗೆ. ಶಿವ ಶ್ರೀ ಗುರುದೇವ್.